ನಾವೆಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಅಂದ್ಕೊಂಡ್ರು ಕೆಲವೊಂದು ಪರಿಸ್ಥಿತಿ ಈ ರೀತಿ ಮಾಡಿಬಿಡುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಇವತ್ತಿನ ವೀಡಿಯೋದಲ್ಲಿ ಒಂದಷ್ಟು ಬಟ್ಟೆನ ಸ್ಟಿಚ್ ಮಾಡಿದ್ದೀನಿ, ಫ್ರಾಕ್ ಥರ ಸ್ಟಿಚ್ ಮಾಡಿದ್ದೀನಿ ಮತ್ತು ಬ್ಲೌಸ್ಗಳು ಕೂಡ ಸ್ಟಿಚ್ ಮಾಡಿದ್ದೀನಿ, ತೋರಿಸ್ತೀನಿ. ನನಗೆ ತುಂಬ ಜನ ಹೇಳ್ತಿರ್ತೀರ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ತೋರಿಸಿ ಅಂತ. ಮಾಮೂಲಿಯಾಗಿ ಎಲ್ಲ ಹೆಣ್ಮಕ್ಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೋ ಅದೇ ರೀತಿಯಾಗಿ ಮನೆ ಕೆಲಸನೆಲ್ಲ ಮುಗಿಸೇನೆ ನಾನು ಕೆಲಸನ ಮಾಡೋದು. ನನಗೆ ಒಂದು ಉಪಯೋಗ ಏನು ಅಂದರೆ ಮನೆಯಲ್ಲೇ ನಾನು ಟೈಲರಿಂಗ್ ರೂಮ್ನ ಮಾಡ್ಕೊಂಡಿರೋದ್ರಿಂದ ನನಗೆ ಯಾವಾಗ ಬೇಕಾದರೂ ನಾನು ಕೆಲಸನ ಮಾಡ್ಬೋದು, ಯಾವಾಗ ಬೇಕಾದ್ರೂ ನಾವು ಸ್ಟಿಚಿಂಗ್ನ ಮಾಡ್ಬೋದು. ಹಾಗಂತೇಳಿ ನಾನು ಆ ರೀತಿ ಎಲ್ಲ ಮಾಡಲ್ಲ, ಒಂದು ಟೈಮಿಂಗ್ಸ್ ಅಂತ ಮಾಡಿಕೊಂಡು ಕೆಲಸನ ಮಾಡ್ತೀನಿ. ಈ ಟೈಮಿಗೆ ಇದೇ ಮಾಡಬೇಕು ಅನ್ನೋ ರೂಲ್ಸ್ನ ಮಾಡ್ಕೊಂಡು ಕೆಲಸನ ಮಾಡ್ತೀನಿ. ನೈಟ್ ಟೈಮೇ ಬೆಳಗ್ಗೆಗೆಲ್ಲ ಏನೇನು ಮಾಡಬೇಕು ಅನ್ನೋದನ್ನು ಐಡಿಯಾ ಮಾಡ್ಕೊಂಡು ಬಿಡ್ತೀನಿ. ಇದು ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಫ್ರಂಟು ಕೂಡ ಬಾರ್ಡ್ರನ್ನ ಕೊಟ್ಟಿದ್ದೀನಿ. ಸರ್ಗಲ್ಲಿ ನಾನು ಸ್ಲೀವ್ಸ್ನ ಸ್ಟಿಚ್ ಮಾಡಿದ್ದೀನಿ. ಸರ್ಗ್ ಏನಿದೆ ಅದನ್ನು ತೊಗೊಂಡು ಸ್ಲೀವ್ಸ್ನ ಸ್ಟಿಚ್ ಮಾಡಿದ್ದೀನಿ. ಲಾಂಗ್ ಫ್ರಾಕ್ ಥರ ಸ್ಟಿಚ್ ಮಾಡಿದ್ದೀನಿ. ನರಿಗೆ ಕೊಟ್ಟಿದ್ದೀನಿ. ಕಸ್ಟಮರು ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದರು, ಆ ಮೆಜರ್ಮೆಂಟಿಗೆ ತಕ್ಕಾಗೆ ನಾನು ಸ್ಟಿಚ್ ಮಾಡಿದ್ದೀನಿ. ಇಲ್ಲೇ ವೇರ್ ಮಾಡಿ ಕೂಡ ನೋಡಿದ್ರು ಕರೆಕ್ಟಾಗಿತ್ತು ಫಿಟ್ಟಿಂಗ್ ಎಲ್ಲ. ಒಂದು ಸೀರೆನ ಕೊಟ್ಟಿದ್ರು, ಒಂದು ಸೀರೆ ಪೂರ್ತಿಯಾಗಿ ಈ ರೀತಿ ಬಳಸ್ಕೊಂಡು ಸ್ಟಿಚ್ ಮಾಡಿದ್ದೀನಿ. ಬ್ಲೌಸ್ನ ಆಲ್ರೆಡಿ ಸ್ಟಿಚ್ ಮಾಡಿಸ್ಕೊಂಡು ಬಿಟ್ಟಿರೋದ್ರಿಂದ ಅವರು ಬ್ಲೌಸ್ ಪೀಸ್ ಎಲ್ಲ ಇರಲಿಲ್ಲ ನನಗೆ. ಸರ್ಗಲ್ಲಿ ಸ್ಲೀವ್ಸ್ ಸ್ಟಿಚ್ ಮಾಡಿ ಸರ್ಗಲ್ಲಿ ಸ್ವಲ್ಪ ಫ್ರಂಟಿಗೆ ಡಿಸೈನ್ ಮಾಡಿದ್ದೀನಿ, ಬಬಲ್ಸ್ ಮಾಡಿ ಹಾಕಿದ್ದೀನಿ ಸ್ಲೀವ್ಸಿಗೆ. ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಕಸ್ಟಮರ್ ಇಲ್ಲೇ ವೇರ್ ಮಾಡಿ ನೋಡಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಅವ್ರು ಕರೆಕ್ಟಾಗಿ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗೇ ಕೂತ್ಕೋತು, ಸರಿಯಾಗಿ ಇತ್ತು. 2 ಸೀರೆನ ಕೊಟ್ಟಿದ್ರು. ಮೊದಲಿಗೆ ಒಂದು ರಾಮಗ್ರೀನ್ದು, ಮೊದಲಿಗೆ ಒಂದು ಬ್ಲ್ಯಾಕ್ ಕಲರ್ದು ತೋರಿಸಿದ್ದೀನಿ ಹೋದ ವೀಡಿಯೋದಲ್ಲಿ, ಒಂದು ತುಂಬ ದಿನದ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಒಬ್ಬರು ಅವ್ರದ್ದೇ ಇದು ಕೂಡ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ನೋಡಿ. ಇದು ಕೂಡ ಸರ್ನ ಯೂಸ್ ಮಾಡಿಕೊಂಡು ಕೆಳಗಡೆಗೆ ಸರ್ನ ಕೊಟ್ಟಿದ್ದೀನಿ, ಕೆಳಗಡೆ ಪಾರ್ಟಿಗೆ ಸರ್ನ ಕೊಟ್ಟಿದ್ದೀನಿ, ಮೇಲ್ಗಡೆ ಪಾರ್ಟಿಗೆ ಸಾದಾ ಪೀಸ್ನ ಕೊಟ್ಕೊಂಡಿದ್ದೀನಿ. ಸ್ಲೀವ್ಸಿಗೂ ಕೂಡ ಸಾದಾ ಕೊಟ್ಟು ಕೆಳಗಡೆಗೆ ಬಾರ್ಡ್ರ್ ಏನಿದೆ ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಏನಿರುತ್ತೆ ಸಣ್ಣದಾಗಿ ಬಾರ್ಡ್ರು ಅದನ್ನು ಸ್ಲೀವ್ಸಿಗೆ ಅಟ್ಯಾಚ್ ಮಾಡಿದ್ದೀನಿ. ಫುಲ್ ಸ್ಲೀವ್ಸೇ ಇರಲಿ ಅಂತ ಹೇಳಿದರು ಕಸ್ಟಮರು. ಅವ್ರು ಯಾವ ರೀತಿ ಹೇಳಿದರು ಡಿಸೈನ್ ಕೂಡ ಅವರೇ ಕಳಿಸ್ಕೊಟ್ಟಿದ್ರು, ಫ್ರಂಟ್ ಡಿಸೈನು. ಬ್ಯಾಕ್ ಯಾವುದಾದ್ರೂ ಇಡಿ ಅಂತ ಹೇಳಿದರು. ಹಾಗಾಗಿ ಬಾರ್ಡ್ರ್ ಇತ್ತಲ್ಲ, ಆ ಬಾರ್ಡ್ರ್ ವೇಸ್ಟ್ ಆಗೋದು ಬೇಡ, ಸರ್ಗಿತ್ತಲ್ಲ ಅದು ವೇಸ್ಟ್ ಆಗೋದು ಬೇಡ ಅಂತೇಳಿ ಬಾಡಿ ಪಾರ್ಟ್ಗೆ ಸರ್ಗ್ನ ಹಾಕ್ಕೊಂಡೆ. ಇದು ಬಂದು ಅಂಬ್ರಲಾ ಫ್ರಾಕ್ ಥರ ಸ್ಟಿಚ್ ಮಾಡಿದ್ದೀನಿ. ಮೊದಲಿಗೆ ಬಾರ್ಡ್ರನ್ನೆಲ್ಲ ಸಪ್ರೇಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅಂಬ್ರಲಾ ಫ್ರಾಕ್ ಥರ ಸ್ಟಿಚ್ ಮಾಡಿ ಲಾಸ್ಟಿಗೆ ನಾನು ಬಾರ್ಡ್ರನ್ನ ಕೊಟ್ಟಿದ್ದೀನಿ ನೋಡಿ. ಈ ರೀತಿಯಾಗಿ ಲಾಸ್ಟಿಗೆ ಆ ಬಾರ್ಡ್ರನ್ನ ಕ್ರಾಸಾಗಿ ಕೊಟ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ತುಂಬ ಅಗಲ ಉದ್ದಾಗೆ ಬಂದಿದೆ. ಒಂದು ಸೀರೆ ಪೂರ್ತಿಯಾಗಿಯೇ ನಾನು ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಸೀರೆ ಬೇಕಾಯಿತು, ಪೂರ್ತಿಯಾಗಿಯೇ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ಬಾರ್ಡ್ರು ಸಣ್ಣ ಬಾರ್ಡ್ರ್ ಇತ್ತು, ಅದನ್ನು ಡಬಲ್ ಸ್ಟೆಪ್ ಮಾಡಿ 2 ಬಾರ್ಡ್ರ್ ಥರ ಕೊಟ್ಟಿದ್ದೀನಿ. ಒಂದೇ ಮೇಲ್ಗಡೆ ಕೆಳಗಡೆ ಇದ್ದು 2 ಬಾರ್ಡ್ರನ್ನು ಕೂಡ ವೇಸ್ಟ್ ಮಾಡಲಿಲ್ಲ. ಎರಡನ್ನೂ ಕೂಡ ಅವರಿಗೆ ಸಪ್ರೇಟಾಗಿ ಸ್ಟಿಚ್ ಮಾಡಿದೆ. ನಿಧಾನಕ್ಕೆ ಸ್ಟಿಚ್ ಮಾಡಿದೆ, ಚೆನ್ನಾಗಿ ಬಂದಿದೆ. ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಬಂದಿದೆ. ಹಳೆ ಸೀರೆ ಅಂತ ಅಂದ್ಕೊತಿದ್ದೆ ನಾನಂತೂ. ಸ್ಟಿಚ್ ಮಾಡೋಕ್ಕೆ ತಂದುಕೊಟ್ಟಾಗ ಈ ರೀತಿಯಾಗಿದೆ, ಇದರಲ್ಲಿ ಏನು ಸ್ಟಿಚ್ ಮಾಡಿಸ್ಕೋತಾರೆ ಅಂತ ಅನ್ಕೋತಿದ್ದೆ. ಸ್ಟಿಚ್ ಮಾಡಿ ಅವ್ರು ವೇರ್ ಮಾಡಿದ್ಮೇಲೆ ನನಗೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ಇದು ನೋಡಿ, ಇದೊಂದು ಫ್ರಾಕು ಬ್ಲೌಸ್ ಪೀಸ್, ಎರಡೂ ಕೂಡ ಬ್ಲೌಸ್ ಪೀಸನ್ನೇ ಸ್ಟಿಚ್ ಮಾಡಿರುವಂಥದ್ದು. ಒಂದು ಸ್ಲೀವ್ಲೆಸ್ ಮಾಡಿದ್ದೀನಿ, ಒಂದು ಬಫ್ ಸ್ಲೀವ್ಸ್ ಮಾಡಿದ್ದೀನಿ. ಇದನ್ನು ನಾನು ಕಟ್ಟಿಂಗು ಸ್ಟಿಚಿಂಗ್ 2 ವೀಡಿಯೋನೂ ಕೂಡ ಹಾಕಿದ್ದೀನಿ. ನಿಮ್ಮ ಮಕ್ಳಿಗೆ ನೀವೇ ಬೇಕಾದ್ರೆ ವೀಡಿಯೋನ ನೋಡಿಕೊಂಡು ಸ್ವಲ್ಪ ಟೈಲರಿಂಗ್ ಗೊತ್ತಿರೋರು ಕೂಡ ನೀವು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೋದು ನಿಮ್ಮ ಮಕ್ಕಳಿಗೆ. ನಿಮ್ಮ ಮಕ್ಕಳು ಇದು ನಾನು ಸ್ಟಿಚ್ ಮಾಡಿರೋದು ತುಂಬ ಜನ ಕೇಳ್ತೀರಿ ಎಷ್ಟು ವರ್ಷದ ಮಕ್ಕಳಿಗೆ ಅಂತ. ಅದನ್ನು ಸ್ಟಿಚ್ ಮಾಡಿರೋದು ನಾನು 1 ವರ್ಷದಿಂದ 2-2.5 ವರ್ಷದವರೆಗೂ ಹಾಕ್ಬೋದು. ಯಾಕೆಂದರೆ ಫ್ರಾಕ್ಸು ತುಂಡ ಇದ್ರೂ ಕೂಡ ಹಾಕ್ಬೋದಲ್ವ. ಒಳಗಡೆ ಬಟ್ಟೆನ ಬಿಟ್ಟಿದ್ದೀನಿ, 2 ಇಂಚಷ್ಟೇ ಬಟ್ಟೆನ ಬಿಟ್ಟಿದ್ದೀನಿ. ಬೇಕು ಅಂದರೆ ಬೇಕಾದ್ರೆ ಬಿಚ್ಕೋಬೋದು. ನೀವು ಆ ರೀತಿ ಬೇಕಾದ್ರೆ ಮಾಡ್ಕೊಂಡು, ಸ್ವಲ್ಪ ಟೈಲರಿಂಗ್ ಗೊತ್ತಿದ್ರು ಆ ರೀತಿ ಎಲ್ಲ ನಾವು ಕಟ್ಟಿಂಗು ಸ್ಟಿಚಿಂಗ್ ಮಾಡ್ಕೋಬೋದು. ಇದು ನೋಡಿ, ಈ ಕಸ್ಟಮರು ತುಂಬ ಅರ್ಜೆಂಟಲ್ಲೇ ತಂದುಕೊಟ್ರು. ನನಗೆ ಕೊಟ್ಟಿದ್ದು ಬರೀ 2 ದಿನ ಟೈಮು. ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಅರ್ಜೆಂಟ್ ಮಾಡ್ತಾನೆ ಇದ್ದರು. ಆದರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ನನಗೆ ಬೇಗನೆ. ಕೆಲವೊಂದು ಏನಾಗುತ್ತೆ ಅಂದರೆ ಕಸ್ಟಮರು ತಂದುಕೊಟ್ಟಾಗ ಅವರಿಗೆ ಅಂತಲೇ ಸ್ಟಿಚ್ ಮಾಡೋದಕ್ಕೆ ಟೈಮ್ ಇರುತ್ತೆ, ಆದರೆ ಇಲ್ಲ ದಾರ ಇರಲ್ಲ, ಇಲ್ಲ ಫಾಲ್ ಇರಲ್ಲ, ಇಲ್ಲ ಲೈನಿಂಗ್ ಇರಲ್ಲ. ಈ ರೀತಿಯಾಗಿ ಏನಾದರೂ ಒಂದು ಸಮಸ್ಯೆ ಆಗುತ್ತೆ. ಈ ಕಸ್ಟಮರ್ಗೆ ವರ್ಕ್ ಮಾಡಬೇಕು ಅಂತ ದಾರಾನ ತರಿಸ್ದೆ, ಅದು ಕೂಡ ಮ್ಯಾಚ್ ಆಗ್ತಿರ್ಲಿಲ್ಲ. ಕೊನೆಗೆ ಇನ್ನೊಂದು ದಾರಾನ ತರಿಸಿ ವರ್ಕ್ ಮಾಡಿ ಅರ್ಜೆಂಟಿಗೆ ಸ್ಟಿಚ್ ಮಾಡೋಕ್ಕೆ ಕೂತಾಗ ಸ್ಟಿಚ್ ಮಾಡೋದಕ್ಕೆ ದಾರ ಇರಲಿಲ್ಲ. ಹೀಗಾಗಿ ಒಂದೊಂದು ಏನಾದರೂ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಏನಾದರೂ ಮಾಡೋದಕ್ಕೆ ಹೋದಾಗ ಅರ್ಜೆಂಟಿಗೆ.
ಹಾಗಾಗಿ ಸ್ವಲ್ಪ ಲೇಟ್ ಮಾಡಿದೆ. ಅವರು ನನಗೆ ಶುಕ್ರವಾರ ಕೊಡೋಕೆ ಹೇಳಿದರು, ಅವರಿಗೆ ನಾನು ಶನಿವಾರ ಕೊಟ್ಟೆ. ಕೆಲವೊಂದು ಸಲ ಈ ರೀತಿ ಎಲ್ಲ ಆಗುತ್ತೆ, ನೀವು ಕೂಡ ನಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಟೈಲರ್ಸ್ಗಳು ಕೂಡ ಒಂದೇ ಥರ ಇರಲ್ಲ. ಕೆಲವೊಬ್ರು ಕೇಳ್ತಿರ್ತೀರ, ಯಾವಾಗಲೇ ಕೊಟ್ಟರು ಟೈಲರ್ಸ್ಗಳ ಕಥೆನೇ ಇಷ್ಟು ಲೇಟ್ ಮಾಡ್ತೀರಾ ಅನ್ನೋ ರೀತಿ ಮಾತಾಡ್ತಿರ್ತೀರ. ಆ ರೀತಿ ಎಲ್ಲ ಇರಲ್ಲ. ಕೆಲವೊಂದು ಪರಿಸ್ಥಿತಿ ಆಗಾಗ್ಬಿಡುತ್ತೆ. ಇವತ್ತೊಬ್ಬರು ಕಸ್ಟಮರ್ ಹಾಗೆ ಮಾಡಿದ್ರು, ಏನು ಮಾಡ್ತೀರಾ, ನಾವು ಎಷ್ಟೇ ಬೇಗ ಕೊಡಬೇಕು ಅಂತ ಹೋದ್ರೂ ಕೆಲವೊಂದು ಸಲ ಪರಿಸ್ಥಿತಿ ಆಗಿ ಮಾಡಿಬಿಡುತ್ತೆ. ಆ ರೀತಿ ಅಂದ್ಕೊಂಡು ಎಲ್ಲರೂ ಕೂಡ ಬೇಜಾರು ಮಾಡ್ಕೋಬೇಡಿ. ಇದನ್ನು ನೋಡಿ ಕಟ್ ವರ್ಕ್ ಡಿಸೈನ್ ಮಾಡಿದ್ದೀನಿ. ಬ್ಲೌಸು ಮತ್ತು ಸೀರೆ ಎರಡೂ ಕೂಡ ಒಂದೇ ಥರ ಇರೋದ್ರಿಂದ ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಕೆಲವೊಂದು ಸಲ. ಅದರಲ್ಲೂ ಡಿಸೈನ್ ಚಾಯ್ಸ್ ನಮಗೇನೆ ಬಿಟ್ಬಿಟ್ಟಾಗ ರೆಗ್ಯುಲರಾಗಿ ಸ್ಟಿಚ್ ಮಾಡೋ ಅಭ್ಯಾಸ ಇರುತ್ತೆ, ಮತ್ತು ಆಲ್ರೆಡಿ ತುಂಬ ಬ್ಲೌಸ್ಗಳು ಸ್ಟಿಚ್ ಮಾಡಿ ಕೊಟ್ಟಿರ್ತೀವಿ. ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದೇ ಒಂದು ಕನ್ಫ್ಯೂಸ್ ಆಗಿಬಿಡುತ್ತೆ. ಫ್ರಂಟಿಗೆ ಈ ರೀತಿಯಾಗಿ ಕಟ್ ವರ್ಕ್ ಮಾಡಿದ್ದೀನಿ, ಬ್ಯಾಗು ಕೂಡ ಕಟ್ ವರ್ಕ್ ಮಾಡಿದ್ದೀನಿ, ಪ್ರಿನ್ಸ್ ಕಟ್ ಮಾಡಿದ್ದೀನಿ, ಮುಂದೆ ಸ್ವಲ್ಪ ಬಫ್ನ ಇಟ್ಟಿದ್ದೀನಿ ಚೆನ್ನಾಗಿರುತ್ತೆ ಅಂಥೇಳಿ. ಇವಾಗೆಲ್ಲ ಈ ರೀತಿ ಲೈನ್ಸ್ ಇರುವಂಥದ್ದು ಸೀರೆಗಳೇ ಜಾಸ್ತಿ ಆಗಿರೋದ್ರಿಂದ ಬಫ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಬಫ್ನ ಕೊಟ್ಟೆ. ಆ ಕಸ್ಟಮರ್ ಯಾವುದೇ ರೀತಿ ಚಾಯ್ಸ್ ಹೇಳಿರಲಿಲ್ಲ. ನನಗೆ ಬರುವಂಥ ಕಸ್ಟಮರಲ್ಲಿ ತುಂಬ ಜನ ಕಸ್ಟಮರ್ ಯಾವುದೇ ರೀತಿ ಚಾಯ್ಸ್ ಹೇಳಲ್ಲ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ, ನೀವು ಯಾವ ರೀತಿ ಸ್ಟಿಚ್ ಮಾಡಿಕೊಟ್ರು ನಾವು ವೇರ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದೊಂದು ಖುಷಿ. ಹಾಗಾಗಿ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಹೊಸದೇನಾದರೂ ಮಾಡಬೇಕು ಅಂದರೂ ಕೂಡ ನನಗೆ ಒಗ್ಗಿರುವಂಥ ಕಸ್ಟಮರ್ಗಳಿಗೆ ನಾನು ಪ್ರಯತ್ನ ಪಡ್ತೀನಿ. ಏಕೆಂದರೆ ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ. ಸಣ್ಣ ಪುಟ್ಟ ತಪ್ಪಾದ್ರೂ ಒಂದು ಧೈರ್ಯ ಇರುತ್ತಲ್ಲ, ಅಂಥ ಕಸ್ಟಮರ್ಗೆ ಈ ರೀತಿ ಹೊಸ ಏನಾದರೂ ಪ್ರಯತ್ನ ಮಾಡ್ತಿರ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು. ಏನಾದರೂ ಹೊಸ ಪ್ರಯತ್ನ ಮಾಡಬೇಕು, ಹೊಸದಾಗಿ ಅವ್ರಿಗೆ ಏನಾದರೂ ಸ್ಟಿಚ್ ಮಾಡಿಕೊಡ್ಬೇಕು ಅಂತಲೇ ಯೋಚನೆ ಮಾಡಿಕೊಂಡೇ ಸ್ಟಿಚ್ ಮಾಡ್ತಿರ್ತೀನಿ. ತುಂಬ ಜನ ಹೇಳ್ತಿರ್ತಾರೆ, ಹಳ್ಳೀಲಿ ಸ್ಟಿಚ್ ಮಾಡೋರು ಚೆನ್ನಾಗಿ ಸ್ಟಿಚ್ ಮಾಡಲ್ಲ, ಹಳ್ಳೀಲಿ ಸ್ಟಿಚ್ ಮಾಡೋರಿಗೆ ನಾರ್ಮಲ್ ಬ್ಲೌಸ್ಗಳು ಸ್ಟಿಚ್ ಮಾಡಿಸ್ಕೋಬೇಕು, ಸಿಟಿಲಾದರೆ ಗ್ರ್ಯಾಂಡಾಗಿ ಇರುವಂಥ ಸೀರೆಗಳದ್ದು, ಚೆನ್ನಾಗಿರೋ ಕಾಸ್ಟ್ಲಿ ಸೀರೆಗಳದ್ದು ಹೊರಗಡೆ ಸ್ಟಿಚ್ ಮಾಡಿಸ್ಕೋಬೇಕು ಅಂತ. ಆ ರೀತಿ ಅಂದ್ಕೋಬೇಡಿ. ನಾವು ಹಳ್ಳೀಲಿ ಸ್ಟಿಚ್ ಮಾಡಿದ್ರೂ ಕೂಡ ನಿಮಗೆ ಇಷ್ಟ ಆಗೋ ರೀತಿ, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅನ್ನೋದನ್ನು ನೋಡಿಕೊಂಡೇ ಸ್ಟಿಚ್ ಮಾಡ್ತೀವಿ. ಕಸ್ಟಮರ್ ಇಷ್ಟಪಡಬೇಕು, ನಮ್ಮ ಸ್ಟಿಚಿಂಗ್ ಚೆನ್ನಾಗಿದೆ ಅಂತ ಅವ್ರು ಹೇಳಬೇಕು, ನಾವು ಮಾಡಿರೋ ಡಿಸೈನ್ ಚೆನ್ನಾಗಿದೆ ಅಂತ ಅವ್ರು ಹೇಳಬೇಕು ಅಂತಲೇ ಪ್ರಯತ್ನ ಪಡ್ತಿರ್ತೀವಿ ಹೊರತು ಯಾವ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಕು, ಅವ್ರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಅವ್ರ ಹತ್ರ ಅಮೌಂಟ್ ಇಸ್ಕೋಬೇಕು ಅಂತ ನಾವು ಸ್ಟಿಚ್ ಮಾಡಲ್ಲ. ನಿಜವಾಗ್ಲೂ ಕೂಡ ನಾನು ಪ್ರತಿಯೊಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೂ ಯೋಚನೆ ಮಾಡಿನೇ ಸ್ಟಿಚ್ ಮಾಡ್ತೀನಿ. ಅವ್ರಿಗೆ ಇಷ್ಟ ಆಗಬೇಕು, ಅವ್ರು ಏನು ಹೇಳ್ತಾರೋ ಅವ್ರಿಗೆ ಇಷ್ಟ ಆಗುತ್ತಾ ಈ ರೀತಿ ಯೋಚನೆ ಮಾಡಿನೇ ಸ್ಟಿಚ್ ಮಾಡ್ತೀನಿ. ಇದು ಕೂಡ ಅಷ್ಟೇ, ಕಸ್ಟಮರ್ ಇಷ್ಟು ಅಮೌಂಟಿಗೆ ಇರಲಿ, ಅಷ್ಟು ಅಮೌಂಟಿಗೆ ಮಾಡಿ ಅಂತ ಹೇಳಿದರು, ಅಷ್ಟು ಅಮೌಂಟಿಗೆ ಸೂಟ್ ಆಗೋ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಈ ಎಲ್ಲ ಬ್ಲೌಸನ್ನು ಕೂಡ ಇಸ್ಕೊಂಡು ಹೋಗಿದ್ದಾರೆ, ಆ ಡ್ರೆಸ್ನು ಕೂಡ ಎಲ್ಲದನ್ನು ಇಸ್ಕೊಂಡು ಹೋಗಿದ್ದಾರೆ. ಎಲ್ಲ ಚೆನ್ನಾಗಿದೆ ಅಂತ ನನಗೆ ಹೇಳಿದ್ರು, ನನಗೂ ಕೂಡ ತುಂಬ ಖುಷಿ ಆಯಿತು. ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಆದಷ್ಟು ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ. ಯಾರೆಲ್ಲ ಹೆಣ್ಮಕ್ಳು ಕಲಿಬೇಕು ಅಂತಿದ್ದೀರಾ, ಕಲ್ತ್ಕೊಳ್ಳಿ, ಕೆಲಸ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಲ್ತ್ಕೊಂಡು ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ.